ಎಲ್ಲ ಕರ್ನಾಟಕದ ಮಹಾಜನತೆಗೆ ನಮಸ್ಕಾರ. ನಾನಿವತ್ತು ಎಂದಿನಂತೆ ಕೆಲವು ದಿನಗಳ ಹಿಂದೆ ಅಗಲಗುರ್ಕಿಯಲ್ಲಿ ಇವತ್ತೇನು ಪ್ರಗತಿಪರ ರೈತರಾಗಿರ್ತಕ್ಕಂಥ ರಾಮಾಂಜಿನಪ್ಪ ಅವರು ಹೂತೋಟಕ್ಕೆ ಹೋಗಿದ್ದೆ. ಅದರ ಮುಂದುವರೆದ ಭಾಗದಲ್ಲಿ ಈ ಬಾರಿ ಹಳೆ ಪೆರೆಸಂದ್ರ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಒಬ್ರು ನಿವೃತ್ತಿ ಆಗದಂತ ಶಿಕ್ಷಕರು DDP ಆದ್ರು ಮತ್ತೆ ಜಾಯಿಂಟ್ ಡೈರೆಕ್ಟರ್ ಕೂಡ ಆಗಿ ಒಂದು ಒಳ್ಳೆ ಆಡಳಿತವನ್ನ, ಸ್ವಚ್ಛ ಆಡಳಿತವನ್ನ ಅವರು ಇರ್ತಕ್ಕಂಥ ಇಡೀ 38 ವರ್ಷದ ಬದುಕಿನಲ್ಲಿ ಪ್ರಾಮಾಣಿಕತೆಗೆ, ದಕ್ಷತೆಗೆ ಮತ್ತೊಂದು ಹೆಸರು ಅಂತ ಹೇಳ್ಬೋದು ನಮ್ಮ ವೆಂಕಟೇಶಪ್ಪನವರು. ಅಂತವರು ರಿಟೈರ್ಡ್ ಆದ್ಮೇಲೆ ನಾನು ಅವ್ರನ್ನ ಕೇಳಿದ್ದೆ, ತಾವು ನನ್ನ ಜೊತೆಯಲ್ಲಿ ಮೆಂಟ್ರಾಗಿ ನನ್ನ ಜೊತೆಯಲ್ಲಿ ಇದ್ಬಿಡಿ ಅಂತ. ಇಲ್ಲ ಸರ್, ನನಗೆ ಕೃಷಿ ಅಂದ್ರೆ ಬಹಳ ಇಷ್ಟ, ನಾನು ಕೃಷಿ ಮಾಡ್ತೀನಿ ಅಂದ್ರು. ಏನ್ ಮಾಡ್ತಾರೆ ಅಂತ ಗೊತ್ತಾಗ್ಲಿಲ್ಲ. 6 ಎಕರೆಯಲ್ಲಿ ಇವತ್ತು ಮಾವಿನ ತೋಟ ಬೆಳೆದಿದ್ದಾರೆ. ಅದು ಮಾವಿನ ತೋಟ ಹೇಗ್ ಬೆಳೆದಿದ್ದಾರೆ ಏನು ಅಂತ ಇವತ್ತು ಇಲ್ಲಿಗೆ ಸ್ಥಳಕ್ಕೆ ಬಂದಿದ್ದೀನಿ. ಇಲ್ಲಿ ಸಂಘ ಕೂಡ ಮಾಡಿದ್ದಾರೆ, ಮಾವು ಬೆಳೆಗಾರರ ಸಂಘ ಅಂತೇಳಿ. ನಮ್ಮೆಲ್ಲ ರೈತರು, ಇವರೆಲ್ಲ ರೈತರು, ಅವರು ಕೂಡ ಈ ಭಾಗದಲ್ಲಿ ಮಾವು ತೋಟವನ್ನ ಬೆಳೆದಿದ್ದಾರೆ. ಈಗ ಅವ್ರನ್ನೇ ಕೇಳೋಣ. ಸರ್, ಬಹಳ ಸಂತೋಷ ಆಯ್ತು. ಮೊದಲನೇದಾಗಿ ಥ್ಯಾಂಕ್ ಯು ಸರ್, ನಿಮ್ಮ ಧನ್ಯವಾದಗಳು. ತಾವು ಬಂದಿದ್ದೀವಿ. ಇವತ್ತು ತಾವು ರಿಟೈರ್ಡ್ ಆಗಿ ಎಷ್ಟು ವರ್ಷ ಆಯ್ತು? 12 ವರ್ಷ ಆಯ್ತು ಸರ್. 12 ವರ್ಷ ಆಯ್ತು. ಈ ಮಾವು ತೋಟ ಎಷ್ಟು ಎಕರೆಯಲ್ಲಿ ಬೆಳೆದಿದೆ ಸರ್? 6 ಎಕರೆಯಲ್ಲೇ ಇದೆ. ಈ ತರ 500 ಗಿಡ ಇದೆ. 6 ಎಕರೆಗೆ 500 ಗಿಡ ಇದೆ. ಹೌದು. ಅಲ್ಲಿಗೆ ನೀವು ಮಾವು ಹಾಕಿ ಎಷ್ಟು ವರ್ಷ ಆಯ್ತು? ಮಾವು ಹಾಕಿ 18 ವರ್ಷ ಆಯ್ತು ಸರ್. 18 ವರ್ಷ ಆಯ್ತು. ಹೌದು. 18 ವರ್ಷಕ್ಕೆ ಮಾವು ಮರಗಳಾಗ್ಬಿಡ್ಬೇಕಾಗಿತ್ತಲ್ಲ, ಇನ್ನು ಗಿಡಗಳ ಇದೆಯಲ್ಲ. ಪ್ರತಿ ವರ್ಷ ಪ್ರೂನಿಂಗ್ ಮಾಡ್ತೀವಿ. ಇದರಲ್ಲಿ ಏನು ರೆಂಬೆ ಕೊಂಬೆಗಳನ್ನ 50% ಎವ್ರಿ ಇಯರ್ ಪ್ರೂನಿಂಗ್, ತಿನ್ನಿಂಗ್ ಮಾಡ್ತೀವಿ. ಅದ್ರ ಉದ್ದೇಶ ಬಿಸಿಲು ಒಳಗಡೆ ಬೀಳ್ಬೇಕು, ಗಾಳಿ ಸರಾಗವಾಗಿ ಹೋಗ್ಬೇಕು, ಅದರಿಂದ ಪೆಸ್ಟ್ ಕಂಟ್ರೋಲ್ ಆಗುತ್ತೆ. ಸೊ ವೈಜ್ಞಾನಿಕವಾಗಿ ಮಾಡ್ತಾ ಇದೀವಿ ಸರ್. ಇದು ಯಾರ ಸಲಹೆಗಳನ್ನ ತಗೊಳ್ತಾ ಇದ್ದಾರೆ? ಬಿ ಗೋಪಾಲ್ ಅಂತ ಹೇಳಿ ಒಬ್ರು ಹಾರ್ಟಿಕಲ್ಚರ್ ಜಾಯಿಂಟ್ ಡೈರೆಕ್ಟರ್ ಇದ್ರು. ಸೊ ತುಂಬಾ ಫೇಮಸ್ ಅವರು. ದ್ರಾಕ್ಷಿ ಗೋಪಾಲ್ ಅಂತಾನೆ ಕರೀತಾ ಇದ್ರು. ಅವರು ನಮ್ಮ ರಿಲೇಟಿವ್. ಒಂದ್ಸರಿ ಏನೋ ಬೇರೆ ಕೆಲ್ಸಕ್ಕೆ ಬಂದಾಗ ನಾವು ಇಲ್ಲಿ ಕಡಲೆಕಾಯಿ, ರಾಗಿ ಬೆಳೀತಾ ಇದ್ವಿ. ಒಂದು ಮಳೆ ಕೈ ಕೊಟ್ಟರು ರಾಗಿ ಹೋಯ್ತು, ಜಾಸ್ತಿ ಆದ್ರೂ ರಾಗಿ ಹೋಗ್ತಾ ಇತ್ತು. ಸಂಕಷ್ಟದಲ್ಲಿ ಇದ್ವಿ ಅವಾಗ. ಯಾಕೆ ಮಾವನ್ನ ಟ್ರೈ ಮಾಡಬಾರ್ದು ಅಂತ ಹೇಳಿದ್ರು. ನಾನು ವಿನೂತನವಾಗಿ ಹೇಳ್ತೀನಿ ಅಂತ ಹೇಳಿ ಅವಾಗ ಕೇವಲ 5 ರೂಪಾಯಿಗೆ ಒಂದು ಗಿಡ ತಂದು ನಾಟಿ ಮಾಡಿದ್ವಿ. ಇಲ್ಲೇ ನಮ್ಮ ನಾಗರಾಜ್ ಅವರು ಇದು ಇದಿದೆ ನೋಡಿ, ಒಂದು ನರ್ಸರಿ. 5 ರೂಪಾಯಿಗೆ ಒಂದೊಂದು ಗಿಡ ತಂದ್ವಿ. ಅದು ನಾಟಿ ಗಿಡ ತಂದ್ರ ಅಥವಾ ಕಸಿ ಮಾಡದಂತ? ನಾಟಿ ಗಿಡ ಸರ್ ತಂದ್ವಿ. ತಂದಿ 2 ವರ್ಷ ಬೆಳೆಸಿ 4 ಅಡಿ ಹತ್ರ ಆದ್ಮೇಲೆ ಟಾಪ್ ಎಲ್ಲ ಫುಲ್ ತೆಗೆದ್ವಿ. ಬರೀ ಕಡ್ಡಿ ಉಳ್ದೈತೆ. ಅದ್ರಲ್ಲಿ ಬಂದಂತ ಚಿಗುರು 3 ಕಡೆ 3 ಬಿಟ್ಕೊಂಡು ಎಲ್ಲವನ್ನ ತೆಗೆದಾಕಿದ್ವಿ. ಅದು ಮತ್ತೆ 2 ಅಡಿ ಬಂದ್ಮೇಲೆ ಮತ್ತೆ ಅದನ್ನು ಕಟ್ ಮಾಡಿ ಅದರಲ್ಲಿ ಒಂದೊಂದಕ್ಕೆ ಕೊಂಬೆಗೆ 3 ಗ್ರಾಫ್ಟ್ ಅನ್ನು ಮಾಡಿದ್ವಿ. ಇದಕ್ಕೆ ಇನ್ಸಿಟಿವ್ ಗ್ರಾಫ್ಟಿಂಗ್ ಅಂತ, ಆನ್ ಟ್ರೀ ಗ್ರಾಫ್ಟಿಂಗ್. ಹಾ ಸರ್. ಅದರಲ್ಲಿ ಏನಂದ್ರೆ ಮದರ್ ಪ್ಲಾಂಟ್ ಅಷ್ಟೊತ್ತಿಗೆ ರೂಟ್ ಡೆವಲಪ್ ಆಗಿ ಚೆನ್ನಾಗಿ ಸ್ಟ್ರೆಂತ್ ಬಂದಿರುತ್ತೆ, ಈ ಮಕ್ಕಳನ್ನ ಹಿಡ್ಕೊಳ್ಳುವಂತ ಶಕ್ತಿ ಸಾಮರ್ಥ್ಯ ಬಂದಿರುತ್ತೆ ಅಂತ ಹೇಳಿ ಮಾಡಿದ್ವಿ. ಈ ಹೂವೆಲ್ಲ ನೋಡಿದ್ರೆ ಬಹಳ ಫಸಲು ಬಹಳ ಚೆನ್ನಾಗಿದೆ ಅಂತ ನನ್ಗೆ ಅನ್ಸ್ತದೆ. ಹೌದು ಸರ್. ಏನು ಒಂದು ಗಿಡಕ್ಕೆ ಎಷ್ಟು ಕೆಜಿ ಮಾವು ಬರ್ತದೆ ಸರ್? ನಾವು ಇನಿಷಿಯಲಿ 3ನೇ ವರ್ಷದಿಂದ ಫಸಲು ಪ್ರಾರಂಭ ಆಯ್ತು. 5-5 ಕೆಜಿ ಸಿಕ್ತು ನಾವು. ಈ ವರ್ಷ ನಮ್ಗೆ ಅವರೇಜ್ 150 ಕೆಜಿ ಸಿಗ್ಬೋದು ಒಂದು ಗಿಡಕ್ಕೆ ಸರ್. ಗುಡ್. ಅಲ್ಲಿಗೆ 6 ಎಕರೆಗೆ 500 ಗಿಡಗಳಿಗೆ ಎಷ್ಟು ಬರುತ್ತೆ? ಒಂದು 75 ಟನ್ ಆಗ್ಬೋದು ಅಂತ ಅನ್ಕೊಂಡಿದ್ದೀವಿ. 75 ಟನ್. ಬಹಳ ಸಂತೋಷ. ಇದನ್ನ ನೋಡಿದ್ರೆ ನಿಜವಾಗಿಯೂ ಕೂಡ ಇವತ್ತು ಪ್ರಗತಿಪರ ರೈತರು, ನಿಮ್ಮಂತ ಅಧಿಕಾರಿಗಳು ನಿವೃತ್ತಿ ಆದ್ಮೇಲೆ ಇದು ಕೃಷಿಗೆ ನೀವು ಕೊಡ್ತಾ ಇರತಕ್ಕಂತ ಮಾನ್ಯತೆ. ವಿದ್ಯಾವಂತರು, ಅನೇಕ ವಿದ್ಯಾವಂತರು ನಾನು ನೋಡ್ತಾ ಇದ್ದೀನಿ. ಇಂಜಿನಿಯರ್ಗಳಾದವರು ಅಲ್ಲಿ ಆ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳೋ ಬದಲು ಭೂತಾಯಿಯ ಒಂದು ಸೇವೆ ಮಾಡೋಣ ಅಂತೇಳಿ ಕೃಷಿ ಚಟುವಟಿಕೆಯಲ್ಲಿ ಪಾಲ್ಗೊಂಡು ಮಾಡ್ತಾ ಇದ್ದಾರೆ. ಈಗ ನಮ್ಮ NC ಪಾಟೀಲ್ ಅವ್ರ ಮಕ್ಕಳು ಇವತ್ತು ಪ್ರದೀಪ್ ಬಂದಿದ್ದಾರೆ. ಅವರು ಬಹಳ ಉನ್ನತ ಶಿಕ್ಷಣ ಕೊಡ್ಕೊಂಡು 100 ಎಕರೆ ಮೇಲೆ ಇವತ್ತು ಅವರು ಕೂಡ ಮಾವು ಎಲ್ಲಾ ರೀತಿಯ ಬೆಳೆಗಳನ್ನ ಬೆಳೆದಿದ್ದಾರೆ. ನೀವು ವಿನೂತನವಾಗಿ ಏನ್ ಮಾಡ್ತಾ ಇದ್ರಿ ಇವತ್ತು? ನಾನು ಮಾವು ಅಂತಂದ್ರೆ ನನ್ನ ಪ್ರಕಾರ ಒಬ್ಬ ರೈತ, ಒಬ್ಬ ಕೂಲಿ ಕಾರ್ಮಿಕನಿಂದ ಹಿಡಿದು ಮಹಾರಾಜರವರೆಗೂ ಬಹಳ ಇಷ್ಟಪಡುವಂತ ಹಣ್ಣು ಯಾರಿಗಾದ್ರೂ ಅದು ಮಾವೇ. ಹೌದು. ಮಾವಿನ ಹಣ್ಣಿಗಿನ್ನ ಒಳ್ಳೆ
ಸಿಹಿಯಾಗಿ ಮತ್ತು ಇಷ್ಟಪಡುವಂತ ಮತ್ತೊಂದು ಹಣ್ಣು ಯಾವುದು ಇಲ್ಲ. ಅದಕ್ಕೆ ಮಾವನ್ನ ಕಿಂಗ್ ಆಫ್ ಫ್ರೂಟ್ಸ್ ಅಂತ, ಕಿಂಗ್ ಆಫ್ ಫ್ರೂಟ್ಸ್ ಅಂತಾರೆ, ಹಣ್ಣಿನ ರಾಜ ಅಂತ ಕರೀತಾರೆ. ಹಾಗಾಗಿ ನೀವು ಇತ್ತೀಚಿನ ದಿನಗಳಲ್ಲಿ ನಾನು ಕೂಡ ಸೇರ್ಕೊಂಡು ಬಹಳಷ್ಟು ಈ ಪೆಸ್ಟಿಸೈಡ್ಸ್, ಕೆಮಿಕಲ್ಸ್, ಫರ್ಟಿಲೈಸರ್ಸ್ ಬಳಸೋದ್ರಿಂದ ತರಕಾರಿಗಳು, ಹಣ್ಣುಗಳು ಇದನ್ನ ಸೇವಿಸ್ಕೊಳ್ಳೋದಕ್ಕೇನೆ ಕೆಲವರಿಗೆ ಬಹಳಷ್ಟು ಭಯ ಬೀಳ್ತಾರೆ. ಇಂಥ ಸಂದರ್ಭದಲ್ಲಿ ನಾನ್ ಕೇಳ್ಪಟ್ಟೆ ನೀವು ಬಹಳಷ್ಟು ಸಾವಯವ ಕೃಷಿಯಲ್ಲೇ ಇದನ್ನ ಬೆಳೀತಾ ಇದ್ದೀರಿ ಅಂತ. ಅದು ಯಾವ ರೀತಿ ಮಾಡ್ತಾ ಇದ್ದೀರಿ ಸರ್? ಪ್ರಾರಂಭದಲ್ಲಿ 5-6 ವರ್ಷ ನಾವು ಕೂಡ ಕೆಮಿಕಲ್ಸ್ ಎಲ್ಲ ಸ್ಪ್ರೇ ಮಾಡ್ತಾ ಇದ್ವಿ. ನನಗೆ ಒಂಥರ ಆಘಾತ ಆಯ್ತು, ಏನ್ ಇಷ್ಟೊಂದು ಕೆಮಿಕಲ್ಸ್ ಸ್ಪ್ರೇ ಮಾಡ್ತೀವಲ್ಲ, ತಿನ್ನೋರು ಹೆಂಗೆ ಕೊಡೋದು ಅನ್ನೋದು ಒಂಥರ ಗಾಬರಿ ಬಂತು. ಅವಾಗ ಯಾರೋ ಸ್ನೇಹಿತರು ಸಲಹೆ ಮಾಡೋದ್ರಿಂದ ನಾನು ಆರ್ಗ್ಯಾನಿಕ್ ಆಗಿ ಸರ್ಟಿಫಿಕೇಶನ್ ಮಾಡಿಸ್ದೆ. ಫಸ್ಟ್ 3 ಇಯರ್ಸ್ ನನಗೆ ಅಂಡರ್ ಕನ್ವರ್ಷನ್ ಅಂತ ಕೊಟ್ರು. ಆಮೇಲೆ ಈಗ ಕಳೆದ 10 ವರ್ಷದಿಂದ ಕಂಟಿನ್ಯೂಸ್ ಆಗಿ ಎವ್ರಿ ಇಯರ್ ರಿನ್ಯೂವಲ್ ಆಗ್ತಾ ಇದೆ ಆರ್ಗ್ಯಾನಿಕ್ ಸರ್ಟಿಫೈಡ್ ಫಾರ್ಮ್. ಆಮೇಲೆ ಅಪೆಡೋದಿಂದ ನಾನು ದೃಢೀಕರಣವನ್ನು ರಿಜಿಸ್ಟರ್ ಆಗಿದ್ದೇನೆ ಆನ್ಲೈನ್ ಅಲ್ಲಿ, ಸಂಸ್ಥೆ ಇದೆ. ಆಮೇಲೆ ಎಕ್ಸ್ಪೋರ್ಟ್ ಲೈಸೆನ್ಸ್ ತಗೊಂಡಿದ್ದೀನಿ, ಬಟ್ ನನ್ಗೆ ಇನ್ನೂ ಸೌಲಭ್ಯಗಳು ಅಷ್ಟು ಉತ್ತಮವಾಗಿಲ್ಲ, ಮಾಡಕ್ ಆಗ್ತಾ ಇಲ್ಲ. ಸೊ ಈ ತರ ಮಾಡ್ತಾ ಇದೀವಿ ಸರ್. ಹೆಚ್ಚು ಕಡಿಮೆ 80% ಆರ್ಗ್ಯಾನಿಕ್ ಆಗಿ ಬೆಳೀತಾ ಇದ್ದೀವಿ. ಹೌದು ಸರ್, ಬಹಳ ಕಡಿಮೆ ರಾಸಾಯನಿಕ ಪೆಸ್ಟಿಸೈಡ್ಸ್ ಇವೆಲ್ಲ ಕಡಿಮೆ ಬಳಸ್ತಾ ಇದ್ದೀರಿ. ಕಡಿಮೆ ಅಂದ್ರೆ ನಾವು ಸ್ಟೆಮ್ ಪೇಸ್ಟಿಂಗ್ ಗೆ ಕ್ಲೋರೋಪೆರಿಪಾಸ್ ಹಾಕಿರ್ತೀವಿ. ಅದರಲ್ಲಿ ಆ ತೊಗಟೆಯಲ್ಲಿ ಹುಳ ಎಲ್ಲ ಸೇರ್ಕೊಂಡಿರುತ್ತೆ, ಫಂಗಸ್ ಇರುತ್ತೆ, ಅದಕ್ಕೋಸ್ಕರ ಮಾಡ್ತೀವಿ. ಮತ್ತೆ ಬೈಟ್ ಇದಕ್ ಕಂಟ್ರೋಲ್ಗೆ ಗಮ್ ಶೀಟ್ಸ್ ಯೂಸ್ ಮಾಡ್ತೀವಿ 2 ಕಡೆ, ಹುಳ ಎಲ್ಲ ಅದಕ್ಕೆ ಅಂಟ್ಕೊಂಡು ಮಾಡ್ತೀವಿ. ಆಮೇಲೆ ಈಗ ಫ್ರೂಟ್ ಸೆಟ್ಟಿಂಗ್ ಆದ್ಮೇಲೆ ಇನ್ನೊಂದು 15 ದಿನದಲ್ಲಿ ಟ್ರಾಪ್ಸ್ ಅಂತ ಕಟ್ತೀವಿ. ಆ ಟ್ರಾಪ್ಸ್ ಒಳಗೆ ಇವೆಲ್ಲಾನು ಹುಳ ಎಲ್ಲ ಬಿದ್ದು ಇದ್ ಮಾಡ್ತೇವೆ ಸರ್. ಇವತ್ತು ಮಾನ್ಯ ಮೋದಿ ಅವರು ಪ್ರಧಾನ ಮಂತ್ರಿಗಳಾದ್ಮೇಲೆ ವಿಶೇಷವಾಗಿ ತೋಟಗಾರಿಕಾ ಬೆಳೆಗಳಿಗೆ ವಿಶೇಷ ಒತ್ತನ್ನು ಕೊಟ್ಟಿದ್ದಾರೆ. ಹೌದು ಸರ್. ನ್ಯಾಷನಲ್ ಹಾರ್ಟಿಕಲ್ಚರಲ್ ಮಿಷನ್ ಅಂತ. ಹೌದು ಸರ್. ಇದರಲ್ಲಿ ನೀವೇನಾದ್ರೂ ಪ್ರಯೋಜನ ಪಡ್ಕೊಂಡಿದ್ದೀರಾ? ಖಂಡಿತ. ಮಾವು ಅಭಿವೃದ್ಧಿ ಮಂಡಳಿ ಅಂತಿದೆ, ಅದರಿಂದ ಮತ್ತು ಹಾಪ್ಕಾಮ್ಸ್ ಇಂದ ಮತ್ತು ತೋಟಗಾರಿಕೆ ಇಲಾಖೆಯಿಂದ ನಾನು ಕ್ರೇಟ್ಸ್ ಅನ್ನ ಹಂತವಾಗಿ ಪಡ್ಕೊಂಡಿದ್ದೀನಿ. ಮಾವಿನ ಹಣ್ಣು ಕಿತ್ಬಿಟ್ಟು ಸಾಗಿಸೋಕೆ ಮತ್ತು ಮಾರ್ಕೆಟ್ ಗೆ ತಗೊಂಡು ಹೋಗ್ಲಿಕ್ಕೆ ಅನುಕೂಲ. ಮಾವು ಮೈಕ್ರೋ ಇರಿಗೇಷನ್ ಮಾಡಿದೀರಾ? ಡ್ರಿಪ್ ಇರಿಗೇಷನ್ಗೂ ನನ್ಗೆ ಸಹಾಯ ತಗೊಂಡಿದ್ವಿ. ಮತ್ತೆ IHR ಅಂತ ಇದು ಕೇಂದ್ರ ಸರ್ಕಾರದ ಹೆಸರುಗಡದಲ್ಲಿ ಸಬ್ಸಿಡಿ 50% ಸಿಗುತ್ತೆ. 50%? ಹೌದು ಸರ್, ಸಿಗುತ್ತೆ. ಮತ್ತೆ ಮ್ಯಾಂಗೋ ಸ್ಪೆಷಲ್ ಅಂತ ಹೇಳಿ ಡ್ರಿಪ್ ಇರಿಗೇಷನ್ ಮೈಕ್ರೋ SC ST ಗಾದ್ರೆ 90% ಸಿಗುತ್ತೆ. ಇದು ಮ್ಯಾಂಗೋ ಸ್ಪೆಷಲ್ ಅಂತ ಹೇಳಿ ಮೈಕ್ರೋ ನ್ಯೂಟ್ರಿಯೆಂಟ್ ಮಿಶ್ರಣ ಕೊಡ್ತಾರೆ. ಅದು ತುಂಬಾ ಮ್ಯಾಂಗೋಗೆ, ಫ್ರೂಟ್ ಡೆವಲಪ್ಮೆಂಟ್ ಗೆ ತುಂಬಾ ಅವಶ್ಯಕವಾದಂತದ್ದು. ಅದನ್ನು ಕೂಡ ಮಾವು ಅಭಿವೃದ್ಧಿ ಮಂಡಳಿಯಿಂದ 50% ಕೊಡ್ತಾರೆ. ಈಗ ಇತ್ತೀಚೆಗೆ ಕಳೆದ 2 ಇಯರ್ಸ್ ಇಂದ ಮ್ಯಾಂಗೋ ಬೋರ್ಡ್ ಕೂಡ ಫಂಡ್ಸ್ ಇಲ್ದಿರ ಸ್ಥಗಿತ ಆಗಿದೆ. ಬರೀ ಅಧ್ಯಕ್ಷರು ಮತ್ತು ಸ್ಟಾಫ್ ಗೆ ಸಂಬಳ ಕೊಡಕ್ಕೆ ಅಷ್ಟೇ ಸೀಮಿತವಾಗಿದೆ. ಏನ್ ಕಾರ್ಯಕ್ರಮಗಳು ಆಗ್ತಾ ಇಲ್ಲ. ಕ್ರೇಟ್ಸ್ ಕೊಡ್ತಾ ಇದ್ರು, ಕಾರ್ಟೂನ್ ಬಾಕ್ಸ್ ಕೊಡ್ತಾ ಇದ್ರು, ಎಲ್ಲವನ್ನು ಕೂಡ ನಿಲ್ಸಿದ್ದಾರೆ. ಮೊನ್ನೆ ಚಿಂತಾಮಣಿಯಲ್ಲಿ ಒಂದು ಕಾರ್ಯಾಗಾರ ಆಯ್ತು, ಬಹಳ ಜನ ಬಂದಿದ್ರು. ನಾನು ಅವಾಗ ಕೇಳಿದೆ, ಮ್ಯಾಂಗೋ ಬೋರ್ಡ್ ಮುಚ್ಚೋದೇ ಒಳ್ಳೇದ್, ನೀವು ಈ ಸುಮ್ನೆ ಏನಕ್ಕೆ ಇಟ್ಕೊಂಡಿದೀರಿ, ಏನಾದ್ರು ರೈತರಿಗೆ ಬೆಂಬಲವಾಗಿ ಉಪಯೋಗ ಆಗ್ಬೇಕು ಅನ್ನೋದನ್ನ ಹೇಳಿದೆ. ಈಗ ಒಬ್ಬ ಮಾವು ಬೆಳೆಗಾರರಾಗಿ ಇವತ್ತು ನೀವು ಮಾವು ಬಂದ ಮೇಲೆ ಮಾರ್ತಾ ಇದ್ದೀರಿ, ಆದ್ರೆ ಅದರಲ್ಲಿ ಕೂಡ ವಿನೂತನತೆಯನ್ನ ನೀವು ಮಾಡ್ತಾ ಇದ್ರಿ. ಹೇಗೆ? ನೀವು ವೈಯಕ್ತಿಕವಾಗಿ ತಂತ್ರಜ್ಞಾನ ಬಳಸ್ಕೊಳ್ತಾ ಇದ್ದೀರಿ, ನಿಮ್ಮದೇ ಆದಂತ ಪ್ರಾಡಕ್ಟ್ ಗೆ ಒಂದು ಹೆಸರಿಟ್ಟಿದ್ದೀರಿ. ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ನಾನು ಇತ್ತೀಚೆಗೆ ಸಖತ್ ಮ್ಯಾಂಗೋ ಅಂತ ನಾನು ಬ್ರ್ಯಾಂಡ್ ಮಾಡ್ಕೊಂಡಿದ್ದೀನಿ. ಸಖತ್ ಮ್ಯಾಂಗೋ ಮಾರಾಟಕ್ಕೋಸ್ಕರನೇ ಅದಕ್ಕೆ ಇಟ್ಟಿದ್ದೀನಿ. ಅದು ನನ್ನ ಮಗ ಸಜೆಸ್ಟ್ ಮಾಡಿರೋದು. ಅವನು Z5 ಗೆ ಚೀಫ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ. ಸೊ ಟೆಕ್ನಾಲಜಿಯಲ್ಲಿ ಚೆನ್ನಾಗಿದ್ದಾನೆ. ನಾನು ಮೊದಲು ಲಾಲ್ಬಾಗ್ ಅಲ್ಲಿ ಸ್ಟಾಲ್ ಹಾಕೊಡ್ತಾ ಇದ್ರು, ಅಲ್ಲಿ ತಗೊಂಡೋಗಿ ನಾನೇ ಮಾರ್ತಾ ಇದ್ದೆ. ಅದಾದ್ಮೇಲೆ ಸಾಫ್ಟ್ವೇರ್ ಕಂಪನಿಗಳ ಕ್ಯಾಂಟೀನ್ ಹೋಗಿ ಅಲ್ಲಿ ಕೂಡ ಮಾರ್ತಾ ಇದ್ವಿ. ಸೊ ಬಹಳ ಕಷ್ಟ ಇಲ್ಲಿಂದ ಸಾಗಿಸ್ಕೊಂಡು ಹೋಗೋದು, ಮಾರೋದು. ನಾವೇ ಸ್ವಂತ ಯಾಕೆ ಮಾಡಬಾರ್ದು ಅಂತ ಹೇಳಿ ನನ್ಗೆ ಅನಿಸ್ತು. ಯಾರೋ ಒಬ್ರು ಒಂದು ಗಿಫ್ಟ್ ಬಾಕ್ಸ್ ಕೊಟ್ಟಿದ್ರು, ಅದ್ರ ಮೇಲೆ ಒಂದು ಫೋನ್ ನಂಬರ್ ಇತ್ತು, ಕಾಂಟ್ಯಾಕ್ಟ್ ಮಾಡಿದೆ. ಸೊ ನೀವೇನು ನಾವು ಬಾಕ್ಸ್ ಮಾಡೋರು ಮ್ಯಾಂಗೋಗೆ, ನನ್ಗೂ ಮಾಡ್ಕೊಡ್ತೀರಾ ಅಂದೆ. ಮಾಡ್ಕೊಡ್ತೀವಿ ಅಂತ ಅಂದ್ರು. ಸೊ ಅಲ್ಲಿಂದ ಶುರು ಮಾಡಿದೆ ನಾನು. ಸೊ ನಾವೇ ಸ್ವಂತ ಪ್ರಾಡಕ್ಟ್ ಮಾಡಿದ್ರಿ, ಸ್ವಂತ ಬ್ರ್ಯಾಂಡ್ ಮಾಡಿ. ಹೌದೌದು ಮಾಡಿದೀವಿ. ಆರ್ಗ್ಯಾನಿಕ್ ಮ್ಯಾಂಗೋ, ಸಖತ್ ಮ್ಯಾಂಗೋ ಅಂತ. ವಿವೇಕ್ ಯಾವ ಇದು
ಸರ್ ಇದು ಆಲ್ಫನ್ಸೋ ಅಂತ. ಅಲ್ಫಾನ್ಸೋ ಅಂದ್ರೆ ಬಾದಾಮಿ ಅಲ್ವಾ? ಹೌದು. ಬಾದಾಮಿನೇ ಒನ್ ಆಫ್ ದ ಬೆಸ್ಟ್ ವೆರೈಟಿ. ಮ್ಯಾಂಗೋ ಕಿಂಗ್ ಆಫ್ ಫ್ರೂಟ್ಸ್ ಬಾದಾಮಿ ಮ್ಯಾಂಗೋದಲ್ಲಿ ಸರ್. ಯಾಕೆಂದ್ರೆ ನಾನು ನೋಡಿದೀನಿ ಮಾರ್ಕೆಟ್ ಅಲ್ಲಿ ಹೋದಾಗ ಎಂತವ್ರು ಕೂಡ ಫಸ್ಟ್ ಯಾವ್ದು ಕೇಳ್ತಾರೆ ಅಂದ್ರೆ ಅಲ್ಫಾನ್ಸೋ ಇದೇನಪ್ಪ ಅಂತ. ಸರ್ ನಾನು ಮಹಾರಾಷ್ಟ್ರದ ರತ್ನಗಿರಿ ದೇವಗೌಡ ತುಂಬಾ ಫೇಮಸ್. ನಮ್ಮ ಮಾರ್ಕೆಟ್ ಗಿಂತ ಆ ಕಾಯಿ ಬರೋಷ್ಟೊತ್ತಿಗೆ ಒಂದು 3 kg ಬಾಕ್ಸ್ 2500 ಇಂದ 3000 ಮಾರ್ತಾರೆ. ಬಟ್ ನಾವು 750 ರೂಪಾಯಿಗೆ ಅದೇ ಕ್ವಾಲಿಟಿ ಕೊಡ್ತಾ ಇದೀವಿ. ಬಹಳ ಜನ ಎರಡು ಉಪಯೋಗಿಸಿರೋರು ನಮ್ಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ನಮ್ಮ ವೆಬ್ಸೈಟ್ ಅಲ್ಲೇ ಫೀಡ್ಬ್ಯಾಕ್ಸ್ ಎಲ್ಲ ಇದೆ. ಸೊ ತಾವು ಪ್ರಾರಂಭದಲ್ಲಿ ಹೇಳ್ತಾ ಇದ್ರಿ ತಾವೆಲ್ಲ ಕೂಡ ಮಾವು ಬೆಳೆಗಾರರು. ಇವತ್ತು ಬಹಳಷ್ಟು ಮಾವನ್ನ ಹೆಚ್ಚು ಜಮೀನಲ್ಲಿ ಇವತ್ತು ಹೆಚ್ಚು ವಿಸ್ತೀರ್ಣ ಇವತ್ತು ಆಗಿದೆ. ನಮ್ಮ ಜಿಲ್ಲೆಗಳಲ್ಲಿ ಇರ್ಬೋದು, ಬಿಜಾಪುರ ಇರ್ಬೋದು, ಬೇರೆ ಬೇರೆ ದೇಶದ ಬೇರೆ ಬೇರೆ ಜಾಗಗಳಲ್ಲಿ ಕೂಡ ಇದೆ. ಹಾಗಾಗಿ ಕೆಲವು ಸಮಯ ಅದರ ಬೆಲೆ ಬಹಳ ಕಡಿಮೆ ಆಗ್ತದೆ ಅಲ್ವಾ? ಹಾಗಾಗಿ ಇವತ್ತು ನೀವು ಮಾವನ್ನ ಟೇಬಲ್ ಫ್ರೂಟ್ ಅಂತ ಮಾಡ್ತಾ ಇದ್ರಿ. ಅಂದ್ರೆ ತಿನ್ಲಿಕ್ಕೆ, ಸೇವನೆ ಮಾಡ್ಲಿಕ್ಕೆ, ತಿನ್ಲಿಕ್ಕೆ ಮಾತ್ರ ಇವತ್ತು ಇದು ಮಾರ್ಕೆಟ್ ಆಗ್ತಾ ಇದೆ. ಆದ್ರೆ ಯಾವಾಗ ಬೆಲೆ ಕಡಿಮೆ ಆಗ್ತದೆ, ನಮ್ ಬ್ರ್ಯಾಂಡ್ ಯಾವಾಗ ಬೆಲೆ ಕಡಿಮೆ ಆಗ್ತದೆ ಅಂತ ಸಂದರ್ಭದಲ್ಲಿ ಬೆಲೆ ಕಡಿಮೆ ಆಗ್ದಿರಾ ಇದನ್ನ ನೀವು ರಫ್ತು ಮಾಡ್ಲಿಕ್ಕೆ, ಬೇರೆ ಬೇರೆ ಪ್ರೊಸೆಸಿಂಗ್ ಮಾಡ್ಲಿಕ್ಕೆ ಏನು ಉದ್ದೇಶ ಇಟ್ಕೊಂಡಿದ್ದೀರಿ? ನಿಮಗೆ ಏನು ನಮ್ಮ ಸರ್ಕಾರದಿಂದ ಏನ್ ಮಾಡಿದ್ರೆ ನಿಮಗೆ ಸಹಾಯ ಆಗುತ್ತೆ? ಸರ್ ಹಿಂದೆ ನಾವು ಇದೇ ತರ ಅಂಡರ್ ಸೈಜ್ ಎಲ್ಲ